ನಮಸ್ಕಾರ. ಪ್ಲಾಸ್ಟಿಕ್ದು ಈ ಥರ ವೇಸ್ಟ್ ಬಾಕ್ಸ್ ಅಂತೂ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇರುತ್ತಲ್ಲ. ಈ ಥರ ವೇಸ್ಟ್ ಬಾಕ್ಸನ್ನು ತಗೊಂಡು ನಾನು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಪೆನ್ಸಿಲ್ ಇಟ್ಕೊಂಡು 1 ಇಂಚ್ ಅಂತ. ಕರೆಕ್ಟಾಗಿ ನೀವು ಮಾರ್ಕ್ ಮಾಡಿಕೊಂಡು ಹಂಗೆ ಉದ್ದುದ್ದ ಕಟ್ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಮತ್ತು ಪಾಲಿಥೀನ್ ಕವರ್ ತಗೋಬೇಕು. ಫಸ್ಟೆಲ್ಲ ಪಾಲಿಥೀನ್ ಕವರ್ ಕೊಡ್ತಾ ಇದ್ರಲ್ಲ, ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ. ನಿಮ್ಮ ಮನೇಲಿ ಯಾವ ಕಲರ್ ಇದ್ದರೆ ಆ ಕಲರ್ ತಗೋಬೋದು. ನಾನು ಪಿಂಕು ಮತ್ತು ಗ್ರೀನ್ ತಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಪಿಂಕು ಗ್ರೀನ್ ಇಲ್ಲ ಅನ್ನೋರು ನಿಮ್ಮ ಮನೇಲಿ ಯಾವ ಕಲರ್ ಇದ್ದರೆ ಆ ಕಲರ್ ತಗೊಳ್ಳಿ. ಲಾಸ್ಟ್ ಎಡ್ಜಸ್ ಕಟ್ ಮಾಡಿಬಿಡಿ, ಲಾಸ್ಟ್ ಎಡ್ಜಸ್ ಬೇಡ. ಇನ್ನು ಮಧ್ಯದಲ್ಲಿ ಇರೋದನ್ನು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಉದ್ದುದ್ದ ಕಟ್ ಮಾಡಿಬಿಟ್ಟು ಇದು ಇವಾಗ ಓಪನ್ ಮಾಡಿ ನೋಡಿ. ಎರಡು ಹಿಡ್ಕೊಂಡು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಗಂಟು ಹಾಕೋ. ಸೇಮ್ ಇದೇ ಥರನೇ ನೀವು ಎಲ್ಲನೂ ಒಂದ್ರ ಜೊತೆ ನೋಡಿ. ಗ್ರೀನ್ ಕಲರು ಅಷ್ಟೇ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಗಂಟು ಹಾಕ್ಕೊತಾ ಇದ್ದೀನಿ. ಮತ್ತು ಫಸ್ಟೇ ನಾವು ಇದು ಬಾಕ್ಸ್ ಕಟ್ ಮಾಡಿ ಇಟ್ಟಿದ್ವಲ್ಲ, ಇದ್ರ ಒಳಗಡೆಗೆ ಎರಡು ಒಂದ್ರೊಳಗಡೆನೇ ಸೇರಿಸ್ಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಒಂದ್ರೊಳಗಡೆ ಒಂದು ಸೇರಿಸಿದ್ದೀನಿ. ಎರಡನ್ನೂ ಒಂದೇ ಜೊತೆಗೆ ಸೇರಿಸ್ಬಿಟ್ಟು ಒಂದು ಮನೆ ಆದಮೇಲೆ ಒಂದು ಮನೆ ನೋಡಿ, ಒಂದು ಟ್ವಿಸ್ಟ್ ಮಾಡಿ ಇನ್ನೊಂದು ಸೇಮ್ ಇದೇ ಥರನೇ ಮಾಡ್ಕೊಂಡು ಬರಬೇಕು. ಒಂದು ಮನೆ ಪಿಂಕ್ ಬಂದರೆ ಇನ್ನೊಂದು ಮನೆಗೆ ಗ್ರೀನ್ ಬರಬೇಕು. ಇದೇ ಥರ ನಾನು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೇಲೆವರೆಗೂ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹಿಂಗೆ ಮಾಡ್ಕೊಂಡು ಬರಬೇಕು. ನೋಡ್ತಾ ಇದ್ದೀರಲ್ಲ ನೀವೇ ನೋಡಿ, ಒಂದು ಟ್ವಿಸ್ಟ್ ಮಾಡಿ ಇನ್ನೊಂದು ಇದೇ ಥರನೇ ಒಂದು ಒಂದು ರೌಂಡ್ ಆಗೋಯ್ತು. ಸೆಕೆಂಡ್ ರೌಂಡಿಗೆ ಬಂದಿದ್ದೀನಿ. ಇದನ್ನು ನೋಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಮಾಡ್ಕೋಬೇಕು ನೀವು. ನೋಡಿ, ಒಂದು ಮನೆ ಗ್ರೀನ್ ಬಂದರೆ ಇನ್ನೊಂದು ಪಿಂಕು, ಇದೇ ಥರ ಫುಲ್ ಮೇಲೆವರೆಗೂ ಮಾಡ್ಕೊಂಡು ಬಂದು ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ತುಂಬ ಸುಲಭ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನನ್ನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ. ನೋಡಿ, ಒಂದು ಮನೆ ಆದಮೇಲೆ ಒಂದು ಮನೆ. ಈ ಥರ ಪ್ಲಾಸ್ಟಿಕ್ ಬಾಕ್ಸು, ಪಾಲಿಥೀನ್ ಕವರ್ಸ್ ಅಂತೂ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ನಾವು ವೇಸ್ಟ್ ಅಂತ ಹಿಂದೆ ಹಾಕ್ಬಿಟ್ಟಿರ್ತೀವಲ್ಲ, ವೇಸ್ಟ್ ಅಂತ ನಾವು ಬಿಸಾಕೋ ಬದಲು ಈ ಥರ ಏನನ್ನ ಮಾಡ್ಕೋಬೋದು. ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಸೇಮ್ ಇದೇ ಥರ ಮಾಡ್ಕೊಂಡು ಬಂದು ಮತ್ತೆ ನೀವು ಆಗೋದ ತಕ್ಷಣ ಇನ್ನೊಂದು ಕವರ್ ಜಾಯಿನ್ ಮಾಡ್ಕೊತಾ ಬರಬೇಕು. ನಾನು ಎರಡೆರಡು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಆಗೋದ್ಮೇಲೆ ಇನ್ನೊಂದು ಕವರ್ ಜಾಯಿನ್ ಮಾಡ್ಕೊತೀನಿ. ಸೇಮ್ ಇದೇ ಥರನೇ ಮಾಡ್ಕೊಂಡು ಬಂದುಬಿಟ್ಟೆ. ಇನ್ನೇನು ಸ್ವಲ್ಪ ಇದೆ ಅಷ್ಟೇ ನಂದು. ನೋಡಿ, ಪೂರ್ತಿ ಆಗೋದ್ಮೇಲೆ ನಿಮಗೆ ತೋರಿಸ್ತೀನಿ. ಇನ್ನು ಪೂರ್ತಿ ಆಗೋದ್ಮೇಲೆ ಲಾಸ್ಟ್ ಎಡ್ಜಸ್ ಇರುತ್ತಲ್ಲ, ಲಾಸ್ಟ್ ಎಡ್ಜಸ್ನು ನೀವು ಒಳಗಡೆಗೆ ಸೇರಿಸ್ಬಿಡ್ಬೇಕು. ಕತ್ರಿಯನ್ನು ತಗೊಂಡು ಫಸ್ಟೇ ಎಣ್ದಿರ್ತೀರಲ್ಲ ಅದರೊಳಗಡೆಗೆ ಈ ಥರ ಸೇರಿಸ್ಬಿಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆಯೋ ಗ್ರೀನ್ ಮತ್ತು ಪಿಂಕ್ ಕಲರಲ್ಲಿ. ನೀವು ಇನ್ನೂ ಬೇರೆ ಕಲರ್ ಇದ್ದರೆ ಆ ಕಲರಲ್ಲಿ ಮಾಡ್ಕೊಳ್ಳಿ, ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಾನು ಎರಡು ಕಲರು ಅಂದರೆ ಎರಡೇ ಕಲರೇ ಆದರೆ 3 ಕವರ್ ತಗೋಬೇಕು. ಸೇಮ್ ಜಡೆ ಎಣಿತೀವಲ್ಲ ನೋಡಿ, 2 ಗ್ರೀನ್ ತಗೊಂಡಿದ್ದೀನಿ, ಒಂದು ಪಿಂಕ್ ಕಲರ್ ತಗೊಂಡಿದ್ದೀನಿ. ಸೇಮ್ ಜಡೆ ಎಣಿತೀವಲ್ಲ ಹಿಂಗೆ ಎಣ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೀವು ಇದನ್ನು ದಪ್ಪ ಬೇಕಾದರೂ ಮಾಡ್ಕೋಬೋದು. ಸ್ವಲ್ಪ ಇನ್ನೂ ಒಂದೊಂದು ಕವರ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀರಂದರೆ, ಇವಾಗ 3ರಲ್ಲಿ ಇನ್ನೂ ಒಂದೊಂದು ಎಕ್ಸ್ಟ್ರಾ ಹಾಕ್ಕೊಬಿಟ್ಟಿದ್ದೀರಂದರೆ ಸ್ವಲ್ಪ ದಪ್ಪ ಬರುತ್ತೆ. ನನಗೆ ಸಣ್ಣನೇ ಇರಲಿ ಅಂತೇಳ್ಬಿಟ್ಟು ಸಣ್ಣನೇ ಎಣಿತಾ ಇದ್ದೀನಿ. ನೋಡಿ, ಪೂರ್ತಿ ಲಾಸ್ಟಿಗೆ ಬಂದುಬಿಟ್ಟು ಒಂದು ಗಂಟು ಹಾಕ್ಕೊಬಿಡಿ. 2 ಈ ಥರ ಜಡೆ ಎಣ್ಕೋಬೇಕು ನೀವು. ಒಂದು ಸಣ್ಣ ಇದೆ, ಒಂದು ದಪ್ಪ ಇದೆ. ನೋಡಿ, ಮೇಲೆ ಇದನ್ನು ಫೆವಿಕಿಕ್ ಬರುತ್ತಲ್ಲ, ಫೆವಿಕಿಕ್ಕಲ್ಲಿ ಮೆಚ್ಚಿಬಿಡಿ. ಕೆಳಗಡೆನೂ ಅಷ್ಟೇ ನೋಡಿ, ಮೇಲೆ ಮೆಚ್ಚಿಬಿಟ್ಟೆ, ಕೆಳಗಡೆನೂ ಸೇಮ್ ನಾನು ತೋರಿಸ್ತಾ ಇದ್ದೀನಲ್ಲ ಇದನ್ನು ಫೆವಿಕಿಕ್ ಹಾಕಿ ಮೆಚ್ಚಿಬಿಟ್ಟೆ. ಸಿಂಪಲ್ಲಾಗಿ ಬುಟ್ಟಿ ರೆಡಿ ಆಯಿತು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು.